ಬೇಳೆ ಹಾಕಿದ್ದೀನಿ. ಇಲ್ಲಿ ತೊಗರಿಬೇಳೆ, ಸ್ವಲ್ಪ ಒಂದು ಸ್ಪೂನ್ ಹೆಸರುಬೇಳೆ ಅಷ್ಟೇ. ಇವಾಗ ಇದನ್ನು ನಾನು ಎಲೆಕ್ಟ್ರಿಕ್ ಕುಕ್ಕರ್ ಇಡ್ತೀನಿ. ಈ ಬ್ರಷ್ ತರಕಾರಿ ಸೌತೆಕಾಯಿ ಅದು ಸಿಪ್ಪೆ ಹಾಕಿ ಮಾಡ್ತೀವಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕೆ ಈಗ ಗೆಣಸು, ಇದ್ರ ಕೆಳಗಡೆ ಬೇಳೆ ಇದೆ. ಇಲ್ಲಿ ಪ್ಲೇಟ್ ಮೇಲೆ ಇಟ್ಟಿದ್ದೀನಿ ಇದನ್ನು. ಕುಕ್ಕರು ನೋಡಿ, ಇಷ್ಟು ಸ್ವಲ್ಪ ಮಾಡ್ತೀನಿ ಅಷ್ಟೇ. ಅದು ಫ್ರೆಶ್ ಮಾಡಿ ಬ್ರಷಲ್ಲಿ ಇದು ಮಾಡ್ಕೊಂಡ್ಬಿಟ್ರೆ ಬರುತ್ತೆ. ನೋಡಿ ಎಷ್ಟು ಸಣ್ಣಗಾಗಿದೆ. ಇದನ್ನು ಇದರಲ್ಲಿ ಒಂಚೂರು ವಾಶ್ ಮಾಡಿಬಿಟ್ಟು ಇದು ರೊಟೇಟಿಂಗ್ ಇದು ಟ್ರೈಪಾಡ್ ಅಲ್ಲ ಇದು. ಚೆನ್ನಾಗಿ ವಾಶ್ ಮಾಡ್ತೀನಿ 2 ಸರಿ. ಇನ್ನು ಮನೆ ಕ್ಲೀನ್ ಮಾಡಬೇಕು. ಗೊತ್ತಿಲ್ಲ ಇವತ್ತು ಮಾಡ್ತೀನಾ ಇಲ್ವಾ ಅಂತ. ನಾನು ನೆನ್ನೆ ನಾವು ಬಂದಾಗ ಶಿವಮೊಗ್ಗದಿಂದ ಹೆಚ್ಚು ಕಡಿಮೆ 3:34 ಆಗಿತ್ತು. ಅದು ಇನ್ನೂ ಸ್ವಲ್ಪ ಹ್ಯಾಂಗ್ ಓವರ್ ಇದೆ, ಅದಕ್ಕೆ ಇವತ್ತು ಕಂಪ್ಲೀಟ್ ರೆಸ್ಟ್ ತಗೊಂಡು ಅದಾಗುತ್ತೆ. ಸಾಂಬಾರಾಗುತ್ತೆ ಅದು. ಆಮೇಲೆ ಇದೊಂದು ಸ್ವಲ್ಪ ಅರಿಶಿನ ಹಾಕಿಟ್ಟಿರ್ತೀನಿ. ಸ್ವಲ್ಪ ಕಹಿ ಹೋಗುತ್ತೆ ಅಂತ. ನಮ್ಮನೇಲಿ ಏನಿಲ್ಲ, ಕಹಿ ತಿಂತೀವಿ. ಅದೇ ಆಮೇಲೆ ಬಂದಿದ್ದು ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ಮಾಡ್ತಾ ತೋರಿಸ್ತೀನಿ. ಓಕೆ, ನೋಡಿ ಹಿಂಗೆ ಬಂದರೆ ಸಿಯು ಮತ್ತೆ ಇದು ಮಾಡುವಾಗ ತೋರಿಸ್ತೀನಿ, ಬರ್ತೀನಿ. ನೋಡಿ, it looks nice and taste is also good. ಮಾಡಿ ನೀವು, ಇದು ಸೈಡ್ ಡಿಶ್ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆಯದು ಕೂಡ. ಬೆಲ್ಲ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕ್ಕೋಬೇಡಿ. ನಾನು ಜಾಸ್ತಿ ಹಾಕಿಲ್ಲ.
ನೋಡಿ ಹುಳಿ ಬಾಯ್ಲ್ ಆಗ್ತಾಯಿದೆ, ಸಾಕು. ತೆಗೆದುಬಿಡ್ತೀನಿ, ಸ್ವಲ್ಪ ಕಡಿಮೆ ಮಾಡಿಬಿಡ್ತೀನಿ. ಈ ಕಡೆ ಚಪಾತಿ ಮಾಡ್ಕೊತೀನಿ. ಓಕೆ, ಸಿ ಯು, ಬಾಯ್. ನೋಡಿ ಕುಕ್ಕರಿನ ಗೆಣಸು ಎಷ್ಟು ಕ್ಲೀನಾಗಿ ಬೇಯಿತು. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ, ಮೆಣಸಿನ ಪುಡಿ ಹಾಕಿದ್ದೀನಿ, ರಸಂ ಪುಡಿ, ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಇರಬೇಕು ಇದಕ್ಕೆ ರಸ. ಆಮೇಲೆ ಇದಕ್ಕೆ ಎಳ್ಳು ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ಕೋರ್ಸಾಗಿ ಪೌಡ್ರ್ ಮಾಡಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು, ಹಾಕ್ತೀನಿ. ಆಲ್ಮೋಸ್ಟ್ ಆಗ್ತಾ ಬಂತು. ಇದು ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ಅಷ್ಟೆ. ಇದು ಬೆಲ್ಲ ಹಾಕ್ತಿದ್ರೆ ಚೆನ್ನಾಗಿರಲ್ಲ ಗೊಜ್ಜು. ಎಲ್ಲ ಗೊಜ್ಜಿಗೂ ಬೇಕು ಬೆಲ್ಲ, ಬಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು. ಬಟ್ ನಾನು ಕಡಿಮೆ ಹಾಕ್ತಾ ಇದ್ದೀನಿ, ಗೊತ್ತಿಲ್ಲ. ಸ್ವಲ್ಪ ನೀರು ಹಾಕ್ತೀನಿ, ಉಪ್ಪು ನೋಡಬೇಕು, ಸ್ವಲ್ಪ ಉಪ್ಪು ಬೇಕು. ಅವಾಗ ಅದು ಬೇಯುವಾಗ ಹಾಕಿದ್ದೆ ಅಷ್ಟೇ. ಇದು ಸೈಡ್ ಡಿಶ್ ನೋಡಿ, ತುಂಬ ಚೆನ್ನಾಗಿರ್ತಾ ಇಲ್ಲ. ನಾನು ಇವಾಗ ಜಾಸ್ತಿ ತರಿಸ್ಕೊಂಡ್ಬಿಟ್ಟೆ. ಇದು ಈ ಕಡೆ ಸಣ್ಣ ಸ್ಟವಲ್ಲಿ ಇರ್ತೀನಿ, ಸ್ವಲ್ಪ ಕುದ್ರೆ ಬಾಯಿಲಾದರೆ ಸಾಕು. ಇದು ಮಿಕ್ಸ್ ಮಾಡಿಬಿಟ್ರೆ ಇದೆಲ್ಲ ಕ್ಲೀನ್ ಮಾಡೋದೇ ಇರೋದು. ಇಲ್ಲೆಲ್ಲ ತುಂಬ ತೆಗಿಬೇಕು, ಆದರೆ ಸಂಜೆ ಮಾಡ್ಕೋತೀನಿ. ನೋಡಿ ಎಷ್ಟು ಬೆಂದಿದೆ ಚೆನ್ನಾಗಿ ಬೇಳೆ. ಲೇಟ್ ಆಯಿತು ಇವತ್ತು, ಏನೋ ಚಪಾತಿ ಮಾಡಬೇಕು, ಮಜ್ಜಿಗೆ ಮಾಡಬೇಕು, ಕರೆಕ್ಟ್ ಪುಡಿ ಮಾಡ್ಕೋಬೇಕು. ಪುಡಿ ಆಗೋಗ್ತಾ ಬರ್ತಿದೆ, ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ. ಚಟ್ನಿ ಪುಡಿ ಮಾಡಬೇಕು, ಪರವಾಗಿಲ್ಲ. ಹುಳಿ ಪುಡಿ ನಾನು ಸ್ವಲ್ಪ ಇದೆ, ಯಾರೋ ಹೇಳಿದ್ದು ಕೇಳ್ಪಟ್ಟಿದ್ದೆ ನಾನು. ಇದು ಹುಳಿ ಮಿಕ್ಸ್ ಮಾಡಬೇಕಾದ್ರೆ ಹುಳಿ ಪುಡಿ ಹಾಕ್ಬಿಟ್ರೆ ಗಟ್ಟಿ ಆಗಿಬಿಡತ್ತೆ ಅದು, ಅದಕ್ಕೆ ಅದನ್ನು ನೀರಲ್ಲಿ ಪೇಸ್ಟ್ ಮಾಡ್ಕೊಂಡು ಹಾಕಬೇಕು ಅಂತ. ಇಲ್ಲ, ಇದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರು ಸಾಕು. ನೋಡಿ, ಇದು ಗಂಟಿಲ್ಲ ಇವಾಗ. ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಬಿಡ್ತೀನಿ. ರಸ ಮಾಡಿ ಇಟ್ಕೊಳ್ಳಲ್ಲ, ಪೇಸ್ಟ್ ಅದನ್ನು ಬಾಯ್ಲ್ ಮಾಡಿ ಸಾಫ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಇವತ್ತು ಗೊಜ್ಜಿಗೆ ಹಾಕೋಕ್ಕೋಸ್ಕರ. ನೋಡಿ, ಒಂದು ಸ್ವಲ್ಪ ಕುದಿಬೇಕು, ಅಷ್ಟೊಂದು ಚಪಾತಿ ಮಾಡ್ತೀನಿ. ಇದು ಆಯಿತು, ಕಡಿಮೆ ಮೋಸ್ಟ್ಲಿ ಇವಾಗ ಸಾಕು. ತುಂಬ ಚೆನ್ನಾಗಿದೆ ಗೊಜ್ಜು. ಆಯಿತು, ಇದೊಂದು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ತೀನಿ, ಬಾಯ್ಲಾಗಲಿ ಚೆನ್ನಾಗಿ. ಓಕೆ, ಆಮೇಲೆ ಒಗ್ಗರಣೆ ಹಾಕ್ತೀನಿ. ಇದು ಆಗಿದೆ, ಇನ್ನೊಂಚೂರು ಬಾಯ್ಲಾಗಲಿ ಅದುವೇ. ಓಕೆ, ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡ್ತೀನಿ. ಅಯ್ಯೋ, ನಾನು ಹೋಗಿಲ್ಲ SSP ಹಿಂಗೆ ತೊಗೊಂಡ್ಬರೋಕ್ಕೆ. ಇದು MTR ಹಿಂಗು, ಪರವಾಗಿಲ್ಲ, ಸುಮಾರಾಗಿದೆ, ಅಷ್ಟು ಘಮ ಇಲ್ಲ. ಆಯಿತು, ಒಂಚೂರು ಕುದ್ರೆ ಅಷ್ಟು ಚಪಾತಿ ಮಾಡ್ಕೋತೀನಿ ನಾನು. ಓಕೆ, ಸಿಯು, ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಅದೆಲ್ಲ ಕ್ಲೀನ್ ಮಾಡ್ತೀನಿ. ಇವಾಗ ತೋರಿಸಲ್ಲ ನಾನು ನಿಮಗೆ. ಓಕೆ, ಸಿಯು, ಬಾಯ್.